ಓಕೆ. ಎಲ್ಲ ನಮ್ಮ ಸೌಜನ್ಯ ಹೋರಾಟಕ್ಕೆ ನಮಸ್ತೆ. ಸೌಜನ್ಯ ಹೋರಾಟದ ಒಂದೊಂದು ಹಂತವನ್ನು ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇವತ್ತು ನಾನು 29/6/2024 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಮಾಡಿದೀವಿ. SKDRDP ಸಂಸ್ಥೆಯಿಂದ ದಬ್ಬಾಳಿಕೆ, ದರೋಡೆ ವಸೂಲಿ ಮಾಡ್ತಾ ಇರೋ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದ್ರೆ 18/6/2024 ಸಂಚಾರಿ ಸ್ಟುಡಿಯೋ ಸಂತೋಷ್, ರವೀಂದ್ರ ಶೆಟ್ಟಿ, ಸೌಜನ್ಯ ತಮ್ಮ ನಾವು ಉಡುಪಿ ಜಿಲ್ಲೆಯ ಎಲ್ಲೂರು ಒಂದು ಮನೆಗೆ ಭೇಟಿ ನೀಡುವಾಗ ನಮ್ಮ ಮೇಲೆ ಭೇಟಿ ನೀಡಿ ನಮ್ಮಷ್ಟೇ ನಾವು ಬರ್ತಾ ಇರೋ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಇವಾಗ ಈ ತರ ನಾವು ಕೂತ್ರೆ ಸರಿಯಾಗಲ್ಲ. ಕಾನೂನು ಪ್ರಕಾರವಾಗಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ಳಲೇಬೇಕು. ಇದರ ಮಧ್ಯದಲ್ಲಿ ಜನಜಾಗೃತಿ ವೇದಿಕೆ ಅಂತ ಧರ್ಮಸ್ಥಳದ ಜನಜಾಗೃತಿ ವೇದಿಕೆ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ನಾವಿವಾಗ ಈ ಒಂದು ರೀತಿಯಲ್ಲಿ ಜನರಿಗೆ ಅದರ ಮಾಹಿತಿಯನ್ನು ನೀಡುತ್ತಾ ಸತ್ಯಾಸತ್ಯ ಇದ್ದರೆ, ನ್ಯಾಯಯುತವಾಗಿ ಇದ್ದರೆ ನೀವು ಕಟ್ಟಿ, ಇಲ್ಲ ನೀವು ಕಟ್ಟುವ ಅವಶ್ಯಕತೆ ಇಲ್ಲ, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ, ನೀವು ಸಂಘ ಕಟ್ಟಿದರೆ, ರಚನೆ ಮಾಡಿದರೆ ಅದರ ಎಲ್ಲಾ ದಾಖಲೆ ಬ್ಯಾಂಕ್ ಅಲ್ಲಿ ಇರಬೇಕು, ಬ್ಯಾಂಕ್ ಖಾತೆ ಅದಕ್ಕೆ ಸಂಬಂಧಿಸಿ ಇರಬೇಕು. ಈ ರೀತಿಯಲ್ಲಿ ನೀವು ಎಲ್ಲ ಟೋಟಲ್ ಆಗಿ ಕಟ್ಟುವುದಿದ್ರೆ ಅದನ್ನು ಕೇಳಿ ಅಂತ ಕೇಳಿದರೆ ಇವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು. ಇದಕ್ಕೆ ಸಂಬಂಧಿಸಿದಂತೆ ಜಾಗೃತಿ ವೇದಿಕೆಯವರು ಬೆಳ್ತಂಗಡಿಯಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಕರೆದು, ಇನ್ನು ಯಾರೇ ನಮ್ಮಂತವ್ರು ಯಾರೇ ಆದ್ರೂ ಯಾರಿಗಾದ್ರೂ ತೊಂದರೆ ಆಗುವಾಗ ಹೋಗಿ ಅವರಿಗೊಂದು ಸಹಕಾರ ಕೊಡೋದ, ಅವರಿಗೊಂದು ಮಾಹಿತಿ ತಿಳಿಸೋದು ಹೇಳಿದ್ರೆ ಅವರ ಮೇಲೆ ಅಟ್ಯಾಕ್ ಮಾಡಿ ಒಡೀರಿ ಬಡೀರಿ ಎಂಬ ಒಂದು ರೀತಿಯಲ್ಲಿ ಇವರು ಜನರಿಗೆ ಒಂದು ಪ್ರಚೋದನೆ ಕೊಡ್ತಾ ಇದ್ದಾರೆ. ಅಂದರೆ ಶಾಂತಿ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಗೊತ್ತಾಗಿದೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಧರ್ಮಸ್ಥಳದವರು ಇಂಥ ಒಂದು ಸಂಘಟನೆ ಕಟ್ಟಿರುವುದು ಇವರ ಕೊನೆಯ ಪಕ್ಷದಲ್ಲಿ ಯಾವುದು ಇಲ್ಲಾದರೂ ಇಂಥ ಒಂದು ದಾದಾಗಿರಿ ರೌಡಿಸಂ ಮಾಡ್ಲಿಕ್ಕಾಗಿ ಇಟ್ಟು ಇವರನ್ನು ಕಳಿಸಿಬಿಟ್ಟು ಇವರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಮಾಡಿದ್ದಾರೆ. ಈ ಒಂದು ಕೆಲಸವನ್ನು ಇವಾಗ ಮಾಡ್ತಾರೆ. ಇವರ ವಿರುದ್ಧವಾಗಿಯೂ ಹಾಗೂ ಆದಾಯ ತೆರಿಗೆ ಇಲಾಖೆಯಿಂದ ಈ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿ ಅಂದ್ರೆ ರಾಜ್ಯಸಭಾ ಸದಸ್ಯರಾಗಿರುವಂತ ಇವರು ಈ ಬಡ್ಡಿ ದಂಧೆಯನ್ನು ಮಾಡ್ತಾ ಇರುವ ಇದರ ವಿರುದ್ಧವಾಗಿ ತನಿಖೆ ಆಗಬೇಕು. ತನಿಖೆ ಆಗಿ ಕ್ರಮ ಕೈಗೊಳ್ಳಬೇಕು. ಸರ್ಕಾರಕ್ಕೆ ಎಷ್ಟು ಆದಾಯ ಕೊಡ್ತಾ ಇದೆ, ಯಾವ ರೀತಿಯಲ್ಲಿ ಇವರು ತೆರಿಗೆ ಕಟ್ತಾ ಇದ್ದಾರೆ, ಅದ ತೆರಿಗೆ ವಂಚನೆ ಮಾಡ್ತಾ ಇದ್ದಾರ, ಇದನ್ನೆಲ್ಲ ತನಿಖೆ ಆಗಬೇಕು. ಅಂದ್ರೆ ಇವರು ಟೋಟಲ್ ಒಟ್ಟಿಗೆ ಒಂದು 35 ಟ್ರಸ್ಟ್ಗಳನ್ನ ರಚನೆ ಮಾಡಿ ಶಾಲಾ ಕಾಲೇಜು ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಬಡವರಿಗೆ ಯಾರಿಗೆ ಒಬ್ಬರಿಗೆ ಒಂದು ವಿದ್ಯೆ ಕೊಡಿಸೋ ಕೆಲಸ ಮಾಡ್ತಾ ಇರಲ್ಲ, ಒಂದು ಕಡೆಯಿಂದ ಆರೋಗ್ಯ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ. ಇವರ ಹೆಸರಿಗೆ ಮಾತ್ರ ಇದನ್ನು ಮಾಡಿಟ್ಟಿದ್ದಾರೆ. ಅದರಿಂದ ಇದನ್ನೆಲ್ಲ ತನಿಖೆ ಆಗ್ಲಿಕ್ಕೆ ಮುಖ್ಯಮಂತ್ರಿ ಮುಖಾಂತರವಾಗಿ ಎಲ್ಲ ಇಲಾಖೆಗೆ ಪತ್ರ ಹೋಗ್ಬೇಕು. ಅದಕ್ಕೆ ನಾವು ಇವತ್ತು ನಾನು ಇಲ್ಲಿಗೆ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಆದಾಯ ತೆರಿಗೆ ಇಲಾಖೆ ಕೊಡ್ತಾ ಇದ್ದೀವಿ, RBI ಕೊಡ್ತಾ, ದೇಶದ ಇದಕ್ಕೆ ಸಂಬಂಧಿ ಎಲ್ಲಾ ಕಚೇರಿಗೂ ನಾವು ದೂರ ನೀಡ್ತಾ ಇದ್ದೀವಿ. ಇದು ಇವಾಗ ಮುಖ್ಯಮಂತ್ರಿಗೆ ಕೊಟ್ಟಿರುವಂತ ದೂರಿನ ಪ್ರತಿ. ಜನರಿಗೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ಏನಾದ್ರು ಇವರಿಂದ ಸಾಲ ಪಡೆದು 1 ಗಂಟೆ ಇಲ್ಲ 1 ನಿಮಿಷ ತಡವಾದ್ರು ಇವರ ಸಿಬ್ಬಂದಿಗಳು ರೌಡಿ ತರ ಬಂದು ಮನೆಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಸ್ನಾನ ಮಾಡಿ ಮನೆಯಿಂದ ಹೊರಗೆ ಬರೋ ಆ ಸ್ನಾನ ಮನೆಯ ಬಾಕಿಲಲ್ಲಿ ಕೂತಿರ್ತಾರೆ. ಊಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಟೀ ಕುಡ್ಲಿಕ್ಕೆ ಬಿಡ್ತಾ ಇಲ್ಲ. ಈ ರೀತಿಯಲ್ಲಿ ಇವರ ದಾದಾಗಿರಿ ರೌಡಿಸಂ ಪ್ರಾರಂಭವಾಗಿದೆ. ಇದರ ವಿರುದ್ಧ ನಾವು ಸೌಜನ್ಯ ಹೋರಾಟಗಾರರು ಮಹೇಶನ್ನ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಅಂತ್ಯ ಬೇಕು. ಈ ನರಾಂತ ಆಗಿ ಅಲ್ಲಿ ಅತ್ಯಾಚಾರ ಮಾಡಿ ನರಾಂತ ರೀತಿಯಲ್ಲಿ ನರಾಂತ ಅಂತ ಹೇಳ್ಬೋದು, ನರಾಂತ ಕೇಂದ್ರ ಅಂತ ಹೇಳ್ಬೋದು ಅಂತ ಮಾಡಿರೋದು. ಇದು ತನಿಖೆ ಆಗಬೇಕು. ಸತ್ಯಾಸತ್ಯ ಜನರಿಗೆ ಗೊತ್ತಾಗಬೇಕು. ಇದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಇವತ್ತು ಇನ್ನು ಪತ್ರ ಮುಖಾಂತರವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲವನ್ನೂ ಪತ್ರ ಮುಖಾಂತರವಾಗಿ, ಹೋರಾಟ ಮಾತ್ರ ಸಾಲದು, ಎಲ್ಲವನ್ನೂ ಪತ್ರ ಮುಖಾಂತರವಾಗಿ ಮಾಡಿ ಇವರ ಶಿಕ್ಷೆಗೊಳಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.